ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಾಘವೇಂದ್ರ. ಈ ಪುಟಾಣಿ ವಿಡಿಯೋಗೆ ಆಧಾರಿಕ ಸುಸ್ವಾಗತ. ಸ್ನೇಹಿತರೆ, ನಾವು ಅನೇಕ ಥರದ ಸೊಪ್ಪು ಮೂಲಿಕೆಗಳು, ಗಿಡಮೂಲಿಕೆಗಳು ನೋಡ್ತಾ ಬಂದಿದ್ದೀವಿ. ಇದು ಬಹಳ ಅಮೂಲ್ಯವಾದ ರತ್ನದ ಸೊಪ್ಪು ಅಂತ ಹೇಳ್ಬೋದು. ತುಂಬ ಅಮೂಲ್ಯವಾದ ರತ್ನ ಸೊಪ್ಪು. ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದಿದು. ಎಲ್ಲ ಹಳ್ಳಿಗಳಲ್ಲಿ, ತೋಟಗಳಲ್ಲಿ ಮತ್ತು ಗದ್ದೆ ಬೈಲಲ್ಲಿ ಬೆಳ್ಕೊಂಡಿರುತ್ತೆ. ಇದಕ್ಕೆ ಯಾವುದೇ ಥರದ ಏನು ಗೊಬ್ಬರ ಲಾಗೋಡಿ ಬೇಕಿಲ್ಲ, ಆದರೂ ಬೆಳ್ಕೊಂಡಿರ್ತೈತೆ ಸ್ನೇಹಿತರೆ, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ಸ್ ಹಾಕಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ, ಪಕ್ಕದಲ್ಲಿ ಬೆಲ್ ಬಟನ್ ಒತ್ತಿರಿ. ಸ್ನೇಹಿತರೆ, ಏನೇ ಅನಿಸಿಕೆ ಇದ್ದರೂ ಕಮೆಂಟ್ಸ್ ಹಾಕಿ. ಸ್ನೇಹಿತರೆ, ಇದು ಅರವೆ ಸೊಪ್ಪು ಅಂತೀವಿ. ಈ ಅರವೆ ಸೊಪ್ಪು ನ್ಯಾಚುರಲ್ಸ್ ಆಗಿ ಎಲ್ಲ ತೋಟಗಳಲ್ಲೂ ಬೆಳೆದಿರ್ತದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಈ ಅರವೆ ಸೊಪ್ಪು. ತುಂಬ ಅಮೂಲ್ಯವಾದ ರತ್ನದ ಸೊಪ್ಪು ಇದು. ಈ ಅರವೆ ಸೊಪ್ಪು ಫ್ರೀಯಾಗಿ ಇದನ್ನು ನಮ್ಮ ಸಿಟಿಗಳಲ್ಲಿ, ಬೆಂಗಳೂರಲ್ಲಿ ಎಲ್ಲ ಒಂದು ಕಟ್ಟೆ ಏನಿದ್ರು 40 ರೂಪಾಯಿ 30 ರೂಪಾಯಿ ಮಾಡ್ತಾರೆ ಅರವೆ ಸೊಪ್ಪು. ಇದನ್ನು ಫ್ರೀಯಾಗಿ ನ್ಯಾಚುರಲ್ ಸಿಗುತ್ತೆ ಹಳ್ಳಿ ಕಡೆ. ಈ ಸೊಪ್ಪು ತುಂಬ ಒಳ್ಳೆಯದು ನೋಡಿರಿ. ಈ ಬೆರಕೆ ಸೊಪ್ಪಿನ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ಕಣ್ಣಿನ ತೊಂದರೆ ಏನಾದರೂ ಇದ್ದರೆ, ಅರವೆ ಸೊಪ್ಪು ಅಂತೀವಲ್ಲ, ಕಣ್ಣಿನ ತೊಂದರೆ ಅಂದರೆ ಕಣ್ಣುರಿ, ಕಣ್ಣಿನಲ್ಲಿ ಉರಿತ ಆ ಥರ ಇದ್ದರೆ ಈ ಸೊಪ್ಪಿನಿಂದ ತುಂಬ ಆಯುರ್ವೇದವಾದ ಔಷಧಿ, ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಕಣ್ಣುರಿ ಮತ್ತು ತಲೆನೋವು, ತಲೆ ಸುತ್ತುವಿಕೆ ಮತ್ತು ಯಾವಾಗಲೂ ತಲೆ ಸುತ್ತಾ ಇರ್ತೈತಪ್ಪ, ತಲೆನೋವು ಅಂತಾರಲ್ಲ, ಅದಕ್ಕೆಲ್ಲ ಈ ಅರವೆ ಸೊಪ್ಪನ್ನು ನಾವು ಇದನ್ನೇ ಬೇರೆ ಸೊಪ್ಪೆ ಮಾಡ್ಕೊಳಂಗಿಲ್ಲ. ಬೆರಕೆ ಸೊಪ್ಪು ಜೊತೆ ನಾವು ಸಾಂಬಾರು ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಆರೋಗ್ಯ ಸಂಪೂರ್ಣವಾಗಿ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದು ಫ್ರೀಯಾಗಿ ಸಿಗುತ್ತೆ, ಎಲ್ಲ ಕಡೆ ಸಿಗುತ್ತೆ. ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಸೊಪ್ಪು. ಇದು ಫ್ರೀಯಾಗಿ ಬೆಳ್ಕೊಂಡಿರ್ತಾರೆ ನೋಡಿ. ಈ ಥರನೇ ಇರುತ್ತೆ. ಇದು ಬೆಳ್ಳಗೂ ಇರುತ್ತೆ ಮತ್ತು ಕರ್ರಿಗೂ ಇರುತ್ತೆ. ಕರೆ ಗಿಡನೂ ಇರುತ್ತೆ, ಗ್ರೀನಾಗಿ ಇರುತ್ತೆ ನೋಡಿ. ಆ ಬೀಜಗಳು ಅಷ್ಟೇ ಕಪ್ಪಾಗಿರ್ತವೆ ಮತ್ತು ಬೆಳ್ಳಗೂ ಇರ್ತವೆ. ಈ ಥರ ಗಿಡದಲ್ಲಿ ನೀವು ಅರವೆ ಸೊಪ್ಪು ಅಂತೀವಿ. ಇದು ನ್ಯಾಚುರಲ್ ಫುಡ್ಸು, ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲ. ಸೊಪ್ಪು, ಮಚ್ಚೊಪ್ಪು, ಉಳ್ಸೊಪ್ಪು ಮತ್ತು ಈ ಥರ ಸೊಪ್ಪಿನ ಬೆರಕೆ ಸೊಪ್ಪಲ್ಲಿ ಮಿಕ್ಸ್ ಮಾಡಿಕೊಂಡು ಈ ಸೊಪ್ಪಿನ ಪದಾರ್ಥಗಳಲ್ಲಿ ತಿನ್ಕೊತಾ ಬಂದರೆ ತಲೆ ಸುತ್ತು, ಕೆಮ್ಮು ಮತ್ತು ನೆಗಡೆ ಮತ್ತು ಈ ಥರ ಶೀತದ ಪ್ರಾಬ್ಲಮ್ ಏನೇ ಇದ್ರೂ ಮತ್ತು ಕಣ್ಣಿನ ಉರಿ ತೊಂದರೆ ಇದನ್ನು ಸಂಪೂರ್ಣವಾಗಿ ಆಗುತ್ತೆ ಸ್ನೇಹಿತರೆ. ಏನು ವಾರಕ್ಕೆ ದಿನನಿತ್ಯ ಎಲ್ಲ ಬಳಸ್ಬೋದು ಈ ಸೊಪ್ಪು. ನ್ಯಾಚುರಲ್ಸ್ ಅರವೆ ಫುಡ್ಡು, ಅರವೆ ಸೊಪ್ಪು ಅಂತಾರೆ ಇದನ್ನು. ಅರವೆ ಗಿಡ ಅಂತ ಹೇಳ್ತಾರೆ, ಅರವೆ ಸೊಪ್ಪು ಅಂತಾರೆ. ಅಂದರೆ ಅರವೆಕಾಯಿ ಎಲ್ಲ ಅರವೆ ಸೊಪ್ಪು. ನೋಡ್ತಾ ಇರ್ಬೋದು ಇದೇ ಥರ ಇರುತ್ತೆ, ಎಲ್ಲ ಕಡೆ ಬೆಳ್ಕೊಳ್ತೀವಿ. ಇದ್ರ ಉಪಯೋಗ ಪಡ್ಕೊಳ್ಳಿ ಸ್ನೇಹಿತರೆ. ಮತ್ತೊಂದು ಒಳ್ಳೊಳ್ಳೆ ವೀಡಿಯೋ ಮಾಡಿ ನಿಮಗೆ ತರ್ತೀವಿ. ಇದ್ರ ಸಂಪೂರ್ಣ ಮಾಹಿತಿ ನಿಮಗೆ ಸಿಕ್ಕಿದೆ ಅಂತ ಹೇಳ್ತೀವಿ. ನಿಮಗೇನಿದ್ರು ಅನಿಸಿಕೆ ಅಭಿಪ್ರಾಯ ಕಮೆಂಟ್ಸ್ ಹಾಕಿ. ನಮ್ಮ ಯೂಟ್ಯೂಬಲ್ಲಿ ಅನಿಸಿಕೆಗಳನ್ನ ಕಮೆಂಟ್ಸ್ ಹಾಕಿ ರೂಪದಲ್ಲಿ ನಾನು ನಿಮಗೆ ಮೆಸೇಜ್ ರೂಪದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಏನೇ ತಪ್ಪು ಮಾಹಿತಿ ಇದ್ದರೂ ನೀವು ನಮಗೆ ತಿಳಿಸ್ಕೊಡಿ. ನೋಡ್ತಾ ಇದ್ದೀರಲ್ಲ, ಫ್ರೀಯಾಗಿ ಸಿಗುವ ಅರವೆ ಸೊಪ್ಪು ಎಲ್ಲ ಕಡೆ ಸಿಗುತ್ತೆ. ಎಲ್ಲ ತೋಟಗಳಲ್ಲಿ, ಎಲ್ಲ ಬೈಲಲ್ಲೂ ಇರುತ್ತೆ. ಯಾವುದೇ ಇದಕ್ಕೇನು ಆಸೆ ಕೊಡಬೇಕು ಅಂತೇನಿಲ್ಲ. ಸಿಟಿ ಕಡೆ ಆದರೆ ಕಾಸು ಕೊಡಬೇಕು, ಸಿಟಿ ಜನಕ್ಕೆ ಸಿಗಲ್ಲ ಅಂತ. ಹಳ್ಳಿಗಳಲ್ಲಿ ಇದೆಲ್ಲ ಸೊಪ್ಪು ಫ್ರೀಯಾಗಿ ಸಿಗುತ್ತೆ. ನ್ಯಾಚುರಲ್ಸ್ ಫುಡ್ಡು ಎಲ್ಲ ತೋಟಗಳಲ್ಲೂ, ಹೊಲಗಳಲ್ಲಿ ಬಿದ್ದಿದೆ ನೋಡಿ. ಈ ಥರ ಕುಡಿಗಳನ್ನ ಕಿತ್ಕೊಂಡೋಗೋದು, ಈ ಥರ ಸೊಪ್ಪು ಕಿತ್ಕೊಂಡೋಗಿ ಕುಡಿಯಲ್ಲಿ ಸಾಂಬಾರಿಗೆ ಮಿಕ್ಸ್ ಮಾಡಿಕೊಂಡು ಈ ಥರ ಕುಡಿ ಕಿತ್ಕೊಂಡು ಎಳೆ ಕುಡಿನೆಲ್ಲ ಕಿತ್ಕೊಂಡು ಉಳ್ಸೊಪ್ಪು, ಮಚ್ಚೊಪ್ಪು, ದಂಟಿ ಸೊಪ್ಪು, ಪಾಲಾಕು ಈ ಥರದಕ್ಕೆ ಸೊಪ್ಪಿಗೆಲ್ಲ ಮಿಕ್ಸ್ ಮಾಡಿಕೊಂಡು ಸಾಂಬಾರು ಮಾಡ್ಕೊಂಡು ತಿನ್ನೋದ್ರಿಂದ ಈ ಥರ ತೊಂದರೆಗಳೆಲ್ಲ ಸಂಪೂರ್ಣವಾಗಿ ಮಾಹಿತಿ ಆಗುತ್ತೆ. ಓಕೆ ಸ್ನೇಹಿತರೆ, ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಮತ್ತೆವರೆಗೂ ಕಾಯ್ತಾರೆ. ಎಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್.